ಎಸ್ ಕೆಲಸ ಖಾಲಿ ಸರ್ಕಾರಿ ಹುದ್ದೆಗಳು ಕೆಲಸ ಖಾಲಿ ಇದೆ ಆದ್ರೆ ಸರ್ಕಾರ ಫುಲ್ ಜಾಲಿಯಾಗಿ ಇರುವಂತದ್ದು ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬೆಳಗ್ಗಿನಿಂದ ಕೂಡ ಅಸಲಿ ರಹಸ್ಯವನ್ನ ತೆರೆದಿಟ್ಟಿದ್ದೀವಿ. ಅಶ್ವವೇಗ ನ್ಯೂಸ್ ತಂಡದ ವತಿಯಿಂದ ರಾಜ್ಯದ 43 ಇಲಾಖೆಗಳಲ್ಲಿ ಒಟ್ಟಾರೆಯಾಗಿ 2,76,386 ಹುದ್ದೆಗಳು ಖಾಲಿ ಇದೆ. ಎ ಗ್ರೇಡ್ ನಲ್ಲಿ ನೋಡೋದಾದ್ರೆ 16,017 ಹುದ್ದೆಗಳು ಖಾಲಿ, ಹಾಗೆ ಬಿ ಗ್ರೇಡ್ ನಲ್ಲಿ 16,734, ಸಿ ಗ್ರೇಡ್ ನಲ್ಲಿ 1,66,021, ಹಾಗೆ ಡಿ ಗ್ರೇಡ್ ನಲ್ಲಿ 77,614 ಹುದ್ದೆಗಳು ಖಾಲಿ ಇರುವಂತದ್ದು. ಒಟ್ಟಾರೆಯಾಗಿ ಸರ್ಕಾರದ ಕಣ್ತೆರೆಸೋದೇ ನಮ್ಮ ಉದ್ದೇಶ ಆಗಿರುವಂತದ್ದು. ಇನ್ನ ಈ ಒಂದು ವರದಿಯ ಉದ್ದೇಶ ಕೂಡ ಆಗಿರುವಂತದ್ದು ಒಟ್ಟಾರೆಯಾಗಿ 43 ಇಲಾಖೆಗಳಲ್ಲಿ ಮುಖ್ಯವಾಗಿ ಒಟ್ಟಾರೆಯಾಗಿ 43 ಇಲಾಖೆಗಳ ಪೈಕಿ 2,76,386 ಹುದ್ದೆಗಳು ಖಾಲಿ ಇರುವಂತದ್ದು. ಗಮನಿಸ್ತಾ ಇರಬಹುದು. ಒಟ್ಟಾರೆಯಾಗಿ ರಾಜ್ಯದ ವಿವಿಧ ಇಲಾಖೆಗಳ ಸಂಖ್ಯೆ 43. ಈ ಪೈಕಿ ಎ ಗ್ರೇಡ್ ಅಲ್ಲಿ 16,017 ಹುದ್ದೆಗಳು ಖಾಲಿ ಇರುವಂತದ್ದು. ಅದೇ ರೀತಿಯಾಗಿ ಬಿ ಗ್ರೇಡ್ ಅಲ್ಲಿ 16,734 ಹುದ್ದೆಗಳು ಖಾಲಿ ಇದೆ. ಸಿ ಗ್ರೇಡ್ ಅಲ್ಲಿ ಅತಿ ಹೆಚ್ಚು ಇರುವಂತದ್ದು ಬರೋಬ್ಬರಿ 1,66,021 ಹುದ್ದೆಗಳು ಖಾಲಿ ಇದೆ. ಇನ್ನು ಡಿ ಗ್ರೇಡ್ಗೆ ಬಂದಂತಹ ಸಂದರ್ಭದಲ್ಲಿ 77,614. ಒಟ್ಟಾರೆಯಾಗಿ 43 ಇಲಾಖೆಗಳ ಪೈಕಿ ರಾಜ್ಯದಲ್ಲಿ ಸದ್ಯ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ 2,76,386. ಯಾರ್ಯಾರು ಕನಸನ್ನ ಹೊಂದಿದ್ದಾರಲ್ವಾ, ಸರ್ಕಾರಿ ಕೆಲಸಗಳು ಬೇಕು ಅಂತ ಹೇಳಿ ಕನಸನ್ನ ಹೊಂದಿರುವಂಥವ್ರು ಎಲ್ಲೋ ಬೀದರ್ನಿಂದ ಯಾರೋ ನೋಡ್ತಾ ಇರ್ತಾರೆ ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ ಅಂತ ಹೇಳಿ. ಅವರು ಒಂಚೂರು ಗಮನಿಸಬೇಕು, ಮತ್ತೆ ಪೋಷಕರು ಕೂಡ ಗಮನಿಸಬೇಕಾಗಿರುವಂಥ, ಈ ರಾಜ್ಯ ಗಮನಿಸಬೇಕಾಗಿರುವಂತಹ ಸುದ್ದಿ ಇದು. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದಂತಹ ಸುದ್ದಿ, ನಮ್ಮ ಭವಿಷ್ಯ, ನಮ್ಮ ಮುಂದಿನ ಪೀಳಿಗೆಗೆ ಸಂಬಂಧಿಸಿದಂತಹ ಸುದ್ದಿ. ಕೇವಲ ನಮ್ಮ ಜೊತೆಗೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ನಾವು ಅಭಿವೃದ್ಧಿ ಆಗಬೇಕು, ಜನ ತಲಾದಾಯ ಮುಖ್ಯವಾಗಿ ನಾವು ಅಂದರೆ ವೈಯಕ್ತಿಕವಾಗಿ ಜನರು ವೈಯಕ್ತಿಕವಾಗಿ ಜನರು ಕೂಡ ಒಂದು ರೀತಿಯಾಗಿ ಹುದ್ದೆಯನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಹುದ್ದೆಗಳು ಭರ್ತಿ ಆಗಬೇಕಿರುವಂಥದ್ದು. ಜೊತೆಗೆ ರಾಜ್ಯದ ಅಭಿವೃದ್ಧಿಗೆ ಕೂಡ ಪೂರಕವಾಗಬೇಕು ಅಂತ ಹೇಳಿದ್ರೆ ಈ ಹುದ್ದೆಗಳು ಭರ್ತಿ ಆಗಲೇಬೇಕಾಗಿರುವಂಥದ್ದು. ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ, ನಾವೆಲ್ಲರೂ ಕೂಡ ಹೇಳ್ತಾ ಇರ್ತೀವಿ, ಆ CM ಹುದ್ದೆಗೆ ಆ ಪೈಪೋಟಿ ಅಂತೆ, ಖಾಲಿ ಇದೆಯಂತೆ, ಖಾಲಿ ಇಲ್ಲವಂತೆ CM ಚೇರು ಅಂತ ಹೇಳಿ. ಇಷ್ಟೆಲ್ಲ ಖಾಲಿ ಇದೆ ಅಲ್ರಿ, ಬರೋಬ್ಬರಿ 2 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇರುವಂಥದ್ದು. ಇದಕ್ಕೆ ಯಾಕೆ ನೀವು ಪೈಪೋಟಿಯನ್ನು ನಡೆಸ್ತಾ ಇಲ್ಲ? ಇಲ್ಲಿ ಒಂದು ಹುದ್ದೆ ಖಾಲಿ ಇದ್ರೆ ಸಾಕು. ರಾಜಕಾರಣಿಗಳು ಯಾವ ರೀತಿ ಆಗಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಪಕ್ಷ ಬಿಡಿ, ಪಕ್ಷಾತೀತವಾಗಿ ಯೋಚನೆ ಮಾಡೋಣ. ಇವತ್ತು ಪಕ್ಷಾತೀತವಾಗಿ ಯೋಚನೆ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಹುದ್ದೆ ಖಾಲಿ ಇದ್ದಂತಹ ಸಂದರ್ಭದಲ್ಲಿ ಅದು CM DCM ಯಾವುದೇ ಆಗಿರಲಿ, ಎಷ್ಟು ಪೈಪೋಟಿಯನ್ನು ನಡೆಸ್ತೀರಾ, ಎಷ್ಟು ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾರಾ, ಆ ರೀತಿಯ ಆತುರತೆ ಈ ವಿಚಾರದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋದಷ್ಟೇ ನಮ್ಮ ಅಶ್ವವೇಗದ ಪ್ರಶ್ನೆ ಆಗಿರುವಂಥದ್ದು. ಬೆಳಗ್ಗೆಯಿಂದ ಪ್ರಸಾರ ಮಾಡಿರುವಂಥದ್ದು ಪಿನ್ ಟು ಪಿನ್ ದಾಖಲೆ ಇರುವಂಥದ್ದು. ಇದು ಕೇವಲ ಎಲ್ಲೋ ಒಂದು ರೀತಿಯಾಗಿ ಅಂತ್ಯಗಳ ಸಂತೆ ಕೂಡ ಅಲ್ಲ, ಯಾರೋ ಗಾಳಿಯಲ್ಲಿ ಗುಂಡು ಹೊಡೆದಿರೋ ರೀತಿ ಅಲ್ಲ. ಕಂಪ್ಲೀಟ್ ಡೇಟಾ ಕೊಟ್ಟಿರುವಂಥದ್ದು ಸರ್ಕಾರನೇ ಸ್ವತಃ ಹೇಳಿಕೊಂಡಿರುವಂಥದ್ದು. ಹೌದು ಸ್ವಾಮಿ, ನಾವು ಇಷ್ಟು ಹುದ್ದೆಗಳನ್ನು ಖಾಲಿ ಉಳಿಸ್ಕೊಂಡಿದ್ವಿ, ನಮಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಯಾಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಗಮನಿಸ್ತಾ ಇರ್ಬೋದು. ನಿಮಗೆ ಶಿಕ್ಷಣ ಇಲಾಖೆಯಲ್ಲಿ ಬರೋಬ್ಬರಿ 70,000ಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ದೀರಾ ಶಿಕ್ಷಣ ಇಲಾಖೆ ಸಚಿವರು? ಶಿಕ್ಷಣ ಇಲಾಖೆ ರಾಜ್ಯ ನಿಮಗೆ ಶಿಕ್ಷಿತರಾಗಬೇಕು, ಸುಶಿಕ್ಷಿತರಾಗಬೇಕು, ಜನರ ಅಭಿವೃದ್ಧಿ ಮತ್ತು ಜನರ ಭವಿಷ್ಯದ ದೃಷ್ಟಿಯಲ್ಲೂ ಕೂಡ ಶಿಕ್ಷಣ ಇಲಾಖೆ ಎಷ್ಟು ಪೂರಕವಾಗಿರಬೇಕಾಗುತ್ತೆ. ಇದಾದ ಬಳಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕೊರೋನಾ ಸಂದರ್ಭದಲ್ಲಿ ಆದಂಥ ಎಡವಟ್ಟುಗಳು ಎಲ್ಲರೂ ಕೂಡ ಗಮನಿಸಿರ್ಬೋದು. ಕೇವಲ ಸಾಕಷ್ಟು ಜನರು ಬರ್ತಾ ಇದ್ರು, ಬಟ್ ವೈದ್ಯಕೀಯ ವ್ಯವಸ್ಥೆ ಹೇಗಿತ್ತು, ವೈದ್ಯರೇ ಇರಲಿಲ್ಲ, ಈ ಕಾರಣಕ್ಕಾಗಿ ಸಾವು ಸಂಭವಿಸಿತು. ಎಲ್ಲ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದ್ರೂ ಕೂಡ ಯಾಕೆ ಈ ದಿವ್ಯ ನಿರ್ಲಕ್ಷ್ಯ ಅಂತ ಎದ್ದು ಕಾಣ್ತಾ ಇರುವಂಥದ್ದು. ಇದ್ರ ಜೊತೆಗೆ ಗೃಹ ಇಲಾಖೆ ಅತಿ ಹೆಚ್ಚು ನೋಡಿ, ಮುಖ್ಯವಾಗಿ ಶಿಕ್ಷಣ ಮತ್ತು ಆರೋಗ್ಯ, ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಒಂದು ಕಡೆ ಶಿಕ್ಷಣವನ್ನ ನಿರ್ಲಕ್ಷ್ಯ ಮಾಡಿರುವಂಥದ್ದು, ಮತ್ತೊಂದು ಕಡೆ ನೀವು ಕಂಪ್ಲೀಟ್ ಆಗಿ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡಿದ್ರ. ಇದ್ರ ಜೊತೆಗೆ ಗೃಹ ಇಲಾಖೆಗೆ ಸೇಫ್ಟಿ ಎಲ್ಲಿದೆ ಸೇಫ್ಟಿ ಅಂತ ಹೇಳಿ, ಲಾ ಅಂಡ್ ಆರ್ಡರ್ ಮತ್ತು ಕಾನೂನು ಸುವ್ಯವಸ್ಥೆಗೆ ಬಂದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಬಂದಿದ್ದ ಒಂದು ಡೇಟಾ, ಕರ್ನಾಟಕದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದಂತೆ. ಎಂಥ ಸೌಭಾಗ್ಯ ನೋಡಿ ನಮಗೆ, ಯಾವ ಕರ್ನಾಟಕ, ಎಂತಹ ಕರ್ನಾಟಕ ಇದು ಶಾಂತಿಯ ಬೀಡಾಗಿತ್ತು, ಸರ್ವ ಜನಾಂಗದ ಶಾಂತಿಯ ಬೀಡು ಕರ್ನಾಡು. ಬಟ್ ಈಗ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಎಲ್ಲಿ ಕೊಂಡ್ಕೊಂಡು ಹೋಗ್ತಾ ಇದ್ವಿ, ಎಲ್ಲಿ ಹೋಗ್ತಾ ಇದೀವಿ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು. ಒಟ್ಟಾರೆಯಾಗಿ 2 ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆಯಂತೆ. ನೋಡಿ ಏನು ಮಾಡ್ತೀರಾ ಅಂತ. ಎಸ್, 43 ಇಲಾಖೆಗಳು ಹಾಗೆ ಲಕ್ಷಾಂತರ ಹುದ್ದೆಗಳು ಖಾಲಿ ಇದೆ. ಇನ್ನು ನೇಮಕಾತಿ ಮಾತ್ರ ಆಗ್ತಾ ಇಲ್ಲ. ನೇಮಕಾತಿ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ
ಸರ್ಕಾರದ ಬೊಕ್ಕಸದಲ್ಲಿ ಹಣ ಇರ್ಬೇಕಲ್ವಾ, ಸರ್ಕಾರ ಆರ್ಥಿಕವಾಗಿ ಸದೃಢವಾಗಿರ್ಬೇಕಲ್ವಾ, ಆರ್ಥಿಕವಾಗಿ ಸದೃಢವಾಗಿದ್ರೆ ಮಾತ್ರ ನೇಮಕಾತಿ ಆಗೋದು. ಇನ್ನ ಇದೆಲ್ಲ ಆದ್ಮೇಲೆ ಕೆಲವೊಂದಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಬರುವಂತದ್ದು. ಯಾಕಂತಂದ್ರೆ ಇನ್ನ ಶಿಕ್ಷಣ ಇಲಾಖೆ ಯಾವಾಗ ಸಾಕ್ಷರತೆಯನ್ನ ಹೊಂದುತ್ತೆ, ಹಾಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಯಾವಾಗ ಅಭಿವೃದ್ಧಿಯನ್ನ ಆಗುತ್ತೆ, ಇನ್ನ ಹಿಂದುಳಿದ ವರ್ಗದ ಇಲಾಖೆ ನಿಜಕ್ಕೂ ಕೂಡ ಮುಂದುವರುತ್ತಾ, ಸಚಿವರು ಮುಂದೆ ತರ್ತಾರಾ ಎನ್ನುವ ಹಲವಾರು ಪ್ರಶ್ನೆಗಳು ಕೂಡ ಇಲ್ಲಿ ನಮ್ಮೊಟ್ಟಿಗೆ ಉಳಿತಾ ಇರುವಂತದ್ದು. ಒಟ್ಟಾರೆಯಾಗಿ ಸಚಿವರ ಕೆಲಸಕ್ಕಿಂತ ಭಾಷಣ ಜಾಸ್ತಿ ಆಗಿದೆ. ಹೀಗಾಗಿಯೇ ಲಕ್ಷಾಂತರ ಹುದ್ದೆಗಳು ಖಾಲಿ ಇದೆ. ಲಕ್ಷಾಂತರ ಸ್ಪರ್ಧಾರ್ಥಿಗಳು ಕೂಡ ಇವತ್ತು ಕೂಡ ಒಂದು ಸರ್ಕಾರಿ ಕೆಲಸ ಸಿಗಬಹುದೇನೋ ಅನ್ನೋದ ಒಂದು ಕನಸಿನೊಳಗೆ ಒಂದು ಮಾತಿನಲ್ಲಿ ಅವರು ಲಕ್ಷಾಂತರ ಕನಸುಗಳನ್ನ ಕೂಡ ಹಾಗೆ ಕಮರಿ ಹೋಗದಂತೆ ಇಟ್ಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ರೆ ಸಚಿವರುಗಳು ಮಾತ್ರ ಜಾಲಿಯಾಗಿದ್ದಾರೆ. ಇವಾಗಾದ್ರೂ ಕೂಡ ಸಚಿವರು ನಿದ್ದೆಯಿಂದ ಎದ್ದೇಳ್ತಾರ, ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಳುತ್ತಾ ಅಂತ ಕಾದು ನೋಡ್ಬೇಕಾಗಿರುವಂತದ್ದು. ಇನ್ನು ಕೊನೆಯದಾಗಿ ಹನುಮಂತ ದುರ್ಗದವರೇ ಒಂದು ಮಾತನ್ನ ಹೇಳೋದಾದ್ರೆ, ಒಂದು ಇಲ್ಲಿ ಹುದ್ದೆಗಳ ಭರ್ತಿ ಮಾಡಬೇಕು ಅಂತಂದು ಹೇಳಿದ್ರೆ ಮುಖ್ಯವಾಗಿ ಆರ್ಥಿಕ ನಿರ್ವಹಣೆದೇ ಮೂಲ ಸಮಸ್ಯೆ. ಯಾವುದೇ ಸಚಿವರುಗಳು ಆಗಿರ್ಬೋದು, ಸಚಿವರ ಕಾರ್ಯವೈಖರಿ ಪಕ್ಕಕ್ಕಿಡೋಣ, ಕಾರ್ಯವೈಖರಿ ಮಾಡ್ತಾ ಇದಾರೆ ಇಲ್ವಾ ಅನ್ನೋಂಥದ್ದು ಅವ್ರ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆದ್ರೆ ನೀವು ಹುದ್ದೆಗಳನ್ನ ಯಾಕೆ ಭರ್ತಿ ಮಾಡ್ತಾ ಇಲ್ಲ ಅಂತಂದು ಹೇಳಿದ್ರೆ ಕೆಲವು ಸಚಿವರು ನೇರವಾಗಿ ಹೇಳದೇ ಇರ್ಬೋದು, ಆದ್ರೆ ಆಂತರಿಕವಾಗಿ ಅವ್ರ ಹತ್ರ ಒಂದಷ್ಟು ಕುತ್ಕೊಂಡು ಮಾತನಾಡುವಂತ ಸಂದರ್ಭದಲ್ಲಿ ಆರ್ಥಿಕ ಇಲಾಖೆ ಹತ್ರ ಬೊಟ್ಟು ಮಾಡ್ತಾರೆ. ಸೊ ಹಂಗಾಗಿ ಆರ್ಥಿಕ ಇಲಾಖೆ ಅಂತಂದು ಹೇಳಿದ್ರೆ ಇಡೀ ರಾಜ್ಯದ ಆರ್ಥಿಕ ಸುವ್ಯವಸ್ಥೆಯನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಂತದ್ದು ಇದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಸಿಎಂ ಸಿದ್ದರಾಮಯ್ಯನವರು ಪ್ರತಿ ಬಾರಿಯೂ ಕೂಡ ಪ್ರತಿ ಇಲಾಖೆಯನ್ನ ಕರೆದು ಸಭೆಯನ್ನ ಮಾಡ್ತಾರೆ. ಆ ಇಲಾಖೆ ಉಳಿತಾಯ ಎಷ್ಟು, ಆದಾಯ ಎಷ್ಟು, ಮತ್ತೆ ಸರ್ಕಾರದ ಆದಾಯವನ್ನ ಹೆಚ್ಚಳ ಮಾಡ್ಕೊಳ್ಳಿಕ್ಕೆ ಅನೇಕ ಪ್ರಯತ್ನಗಳು ಕೂಡ ಸರ್ಕಾರ ಮಾಡ್ತಾ ಇರುವಂತದ್ದು, ತೆರಿಗೆಯನ್ನ ಜಾಸ್ತಿ ಮಾಡ್ತಾ ಇರುವಂತದ್ದು, ಅನೇಕ ರೀತಿ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲವೂ ಕೂಡ ಆರ್ಥಿಕ ತೆರಿಗೆಗಳನ್ನ ಹೆಚ್ಚಳ ಮಾಡ್ತಾ ಇದೆ. ಆದ್ರೆ ಆರ್ಥಿಕ ನೀತಿಗಳು ಏನಿದಾವೆ, ಆರ್ಥಿಕ ನೀತಿಗಳ ಜೊತೆಗೆ ಆರ್ಥಿಕ ಇಲಾಖೆ ಮುಂದೆ ಇರುವಂತಹ ಪ್ರಸ್ತಾವನೆಗಳಿಗೆ ಓಕೆ ಅಂದ್ರೆ ಮಾತ್ರ ಹುದ್ದೆಗಳನ್ನ ಭರ್ತಿ ಮಾಡಲಾಗುತ್ತೆ. ಆ ನಿರ್ಧಾರ ಯಾರು ಮಾಡಬೇಕಾಗಿದೆ? ಸ್ವಯಂ ಸಿಎಂ ಸಿದ್ದರಾಮಯ್ಯ ಅವರೇ ಮಾಡಬೇಕಾಗತ್ತೆ. ಅಂದ್ರೆ ಇಲಾಖೆ ಯಾವುದೇ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಗೃಹ ಇಲಾಖೆ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ಪರಿಶಿಷ್ಟ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಈ ಎಲ್ಲ ಇಲಾಖೆಗಳಲ್ಲಿರುವಂತಹ ಹುದ್ದೆಗಳು ಭರ್ತಿ ಆಗಬೇಕು ಅಂತಂದು ಹೇಳಿದ್ರೆ ಅದು ನೇರವಾಗಿ ಬರುವಂಥದ್ದು ಪ್ರಶ್ನೆ ಅಂತಂದು ಹೇಳಿದ್ರೆ ಸಿಎಂ ಮುಂದೆನೆ ಬರುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮಲ್ಲಿರುವಂತಹ ಆರ್ಥಿಕ ಶಿಸ್ತು ಮತ್ತೆ ಆರ್ಥಿಕವಾಗಿ ಸಾಕಷ್ಟು ಜ್ಞಾನ ಭಂಡಾರವನ್ನು ಅವರು ಹೊಂದಿದ್ದಾರೆ. ಆ ಆರ್ಥಿಕ ಜ್ಞಾನ ಭಂಡಾರವನ್ನು ಬಳಸಿಕೊಂಡು ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿದ್ರೆ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ. ಜೊತೆಗೆ ಉದ್ಯೋಗಗಳಿಗೆ ಅನೇಕ ನಿರುದ್ಯೋಗಗಳ ಸಮಸ್ಯೆ ಏನಿದಾವೆ, ನಿರುದ್ಯೋಗಿಗಳ ಸಮಸ್ಯೆ, ಸರ್ಕಾರ ಉದ್ಯೋಗಗಳನ್ನು ಭರ್ತಿ ಮಾಡಿದ ತಕ್ಷಣ ನಿರುದ್ಯೋಗ ಸಮಸ್ಯೆ ಹೋಗ್ಬಿಡುತ್ತೆ ಅಂತದಲ್ಲ, ಆದ್ರೆ ಅದರ ಪ್ರಮಾಣ ಕಡಿಮೆ ಆಗುತ್ತೆ. ಆ ಕಾರಣಕ್ಕಾಗಿ ಸರ್ಕಾರ ಅದರ ಹತ್ರ ಗಮನ ಕೊಡಬೇಕು. ಥ್ಯಾಂಕ್ ಯು ದುರ್ಗದವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಹಾಗೆ ಥ್ಯಾಂಕ್ ಯು ಮಹೇಶ್. ಇನ್ನ ಸರ್ಕಾರದ ಕಣ್ತೆರೆಸೋದೇ ನಮ್ಮ ಉದ್ದೇಶ ಆಗಿರುವಂತದ್ದು. ಹೀಗಾಗಿ ಬೆಳಿಗ್ಗೆ 9 ಗಂಟೆಯಿಂದ ಕೂಡ ಇಲ್ಲಿಯವರೆಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ರಾಜ್ಯದ 43 ಇಲಾಖೆಗಳಲ್ಲಿ ಒಟ್ಟಾರೆಯಾಗಿ 2,76,386 ಹುದ್ದೆಗಳು ಖಾಲಿ ಇದೆ. ಈಗಲಾದ್ರೂ ಕೂಡ ಸಚಿವರು ನಿದ್ದೆಯಿಂದ ಎದ್ದೇಳ್ತಾರ, ಸರ್ಕಾರ ಕಣ್ತೆರೆದು ನೋಡುತ್ತಾ, ಈ ಬಗ್ಗೆ ಕಾದ್ ನೋಡ್ಬೇಕಾಗಿರುವಂತದ್ದು. ಇದಾಗಿತ್ತು ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.